それは何ですか？元気茶です。うん元気茶です。ಹಾಂ元気茶。ಅರ್ಥ ಆಗುತ್ತಾ ಇದು?体のಹ್ಞೂ ಬೆಂಕಿ ಅಂದ್ರೆ ಚೆನ್ನಾಗಿರೋದು, ಚಾ ಅಂದ್ರೆ ಚಾ ಟೀ ತರ. ಹಾಂ ಎಸ್ ಗೆಂಕಿ ಚಾ ಎನರ್ಜೆಟಿಕ್ ಟೀ ಅದೇನಂತೆ ಅದು ಎನರ್ಜೆಟಿಕ್ ಟೀ ಅಂತೆ. ಕರದನು ಶೋಷಿಗ ಬರುಯಿತೋಕಿ ನೋಮಿಮ. ಹಾಂ ಬಾಡಿದು ಏನೋ ಗೊತ್ತಿಲ್ಲ. ಕಂಡೀಷನ್. ಕಂಡೀಷನ್ ಬ್ಯಾಡ್ ಆದಾಗ. ಬ್ಯಾಡ್ ಆದಾಗಲ್ಲ, ಬ್ಯಾಡ್ ಇದ್ದಾಗ ಅಂದರೆ ಬ್ಯಾಡ್ ಹಾಂ ಈ ಸಮಯದಲ್ಲಿ ಅಂದರೆ ಜ್ವರ ಇದ್ದಾಗ ಅಂತೀವಲ್ಲ, ಜ್ವರ ಅಲ್ಲ ಇಲ್ಲ ಹಾಂ ಅವಾಗ ಏನು ಮಾಡ್ತೀವಿ, ಕುಡಿತೀವಂತೆ. ಸುಸ್ತಾದಾಗ ಅದಾದಾಗ ಇಲ್ಲ ಆ ಹೊತ್ತಲ್ಲಿ ಆ ಸಮಯದಲ್ಲಿ ಈ ಸಮಯದಲ್ಲಿ ನಾವು ಕುಡಿತೀವಿ ಅನ್ನ ಗೆಂಕಿ ಚಾನ. ಸೊ ಈ ಅಡ್ಜೆಕ್ಟಿವ್ ಬಂತು, ವರುಯಿ ತೊಕಿ ಕರದನು ಚೋಶಿಗ ವರುಯಿ ತೊಕಿ ನೊಮಿಮಾಸ್. ಆರನೇದು ಹಿಮಾನ ತೊಕಿ ಉಚಿಯೇ ಅಸೋಬಿನಿ ಕಿಮಸೆಂಕ. ಹಾಂ ಫ್ರೀ ಇರುವಾಗ ಹಾಂ ಮನೆಗೆ ಆಟಾಡಕ್ಕೆ ಕಿಮಸೆಂಕ ಬರೋಲ್ವಾ? ಬರೋಲ್ಲ. ಇನ್ವೈಟ್ ಮಾಡ್ತಿದ್ದೀರಾ ಕಿಮಸೆಂಕ? ಹ್ಞೂ ಅರಿಗತೋ ಗೊಜಾಯಿಮಾಸ್. ಓಕೆ ಅಂತ ಅರ್ಥ. ಓಕೆ ಥ್ಯಾಂಕ್ ಯು. ಸೊ ನೋಡಿ ಗ್ರಾಮರು ಸಮಯ, ಯಾವ ಸಮಯ? ಪುರ್ಸೋತಿದ್ದಾಗ. ಸೊ ಈ ನಾ ಅಬ್ಜೆಕ್ಟಿವಿಗೆ ನಾ ಸೇರಿಸ್ತೀವಿ. ಹಿಮಾನ ತೊಕಿ ಈ ಸಮಯನ ನಾವು ಬಣ್ಣಿಸ್ತಾ ಇದ್ದೀವಿ. ಹಿಮಾನ ತೊಕಿ ಎಂಥ ಸಮಯ? ಫ್ರೀ ಸಮಯ, ಫ್ರೀ ಇದ್ದಾಗ, ಪುರ್ಸೋತಿದ್ದಾಗ ಮನೆಗೆ ಆಟೋಡಕ್ಕೆ ಬರಲ್ವಾ? ಬರ್ತೀನಿ. ಎಸ್ 7ನೇದು. ಹೈ ಗಕುಸೇನೋ ತೊಕಿ ಇರುಬೈತೋ ಶಿಮಾಷ್ಟಾಕ. ಗಕುಸೇನೋ ಸ್ಟೂಡೆಂಟ್ ಅವ್ರ ಸಮಯ ಅಂದರೆ ಅವ್ನು ಸ್ಟೂಡೆಂಟ್ ಇದ್ದಾಗ ಎಲಿವೇಟರ್ ಓ ಶಿಮಾಷ್ಟಾಕ. ಹಾಂ ಅರುಬಾಯಿತೋ ಸೈಡ್ ಜಾಬು. ಅರುಬಾಯಿತೋ ಸೈಡ್ ಜಾಬು ಮಾಡ್ತಿದ್ರಾ? ಮಾಡಿದ್ರಾ ಶಿಮಾಷ್ಟಾಕ ಮಾಡಿದ್ರಾ? ಯಾವಾಗ? ಗಕ್ಸೇನೋ ತೊಕಿ ಅಂದರೆ ಸ್ಟೂಡೆಂಟ್ ಇದ್ದಾಗ. ಯಾವಾಗ? ಸ್ಟೂಡೆಂಟ್ನ ಸಮಯದಲ್ಲಿ. ಎಸ್ ಸೊ ಅವಾಗಿವಾಗ ಮಾಡ್ತಿದ್ದೆ, ಅದರಲ್ಲಿ ಅವಾಗಿವಾಗ ಮಾಡಿದೆ ಅಂತ. ತೊಕಿ ಶಿಮಾಷ್ಟ. ನೆಕ್ಸ್ಟ್ ಹಾಂ ಸುಮಾಮಿಯೋ ಮಿಗಿಯೇ ಮವಾಸುತೋ ಓಕಿಕು ನರಿಮಾಸ್. ಹಾಂ ಸೌಂಡು ಕಡಿಮೆ ಅಲ್ವಾ? ಹಾಂ ಸೌಂಡ್ ಚಿಕ್ಕದಾಗಿದೆ ಅಲ್ವಾ? ಚೀಸಾ ಇದೆ. ಕೋನೋ ಸುಮಾಮಿಯೋ ಮಿಗಿಯೇ. ನೋಡಿ ಇದನ್ನ ಪಾಠ, ಈ ಪಾಠ ಅರ್ಥ ಆಯ್ತಾ? ಇಲ್ಲ ಸಂಸೆ. ಇದು ಗೊತ್ತಾಯ್ತಾ? ಸುಮಾಮಿ ಅಂದರೆ ಗೊತ್ತಿಲ್ಲಲ್ಲ ನಿಮಗೆ? ಸುಮಾಮಿ ಅಂದರೆ ನಾಬು. ಇದು ನಾಬ್ ಅಂದರೆ ಏನು ಗೊತ್ತಾ? ರೈಟ್ಗೆ ತಿರುಗಿಸಿದ್ರೆ ಹಾಂ ಜಾಸ್ತಿ ಆಗುತ್ತೆ. ಎಸ್ ಸೌಂಡ್ ಜಾಸ್ತಿ ಆಗುತ್ತೆ, ದೊಡ್ಡದಾಗುತ್ತೆ. ಏನು ಸೌಂಡ್ ಬಗ್ಗೆ ಮಾತಾಡ್ತಿರೋದು? ಎಸ್ ಕೊನೊ ಸುಮಾಮಿ ಓ ಮಿಗಿಯೇ ಮವಾಸುತೋ ಓ ಕಿಕು ನರಿಮಾಸ್. ಈ ಥರ ಹೇಳಬೇಕು. ಸರಿ ನಾವು ಓದ್ತೀನಿ ನೋಡಿ. ಒತ್ತೋಗ ಚೀಸಾ ಇದೆ ಸನೇ, ಅವಾಗ ಇವನು ಕೊನೊತ್ಸುಮಾಮಿ ಓ ಮಿಗಿಯೇ ಮಮಸುತೋ ಓ ಕಿಕು ನರಿಮಾಸ್. ಈ ನಾಬನ್ನು ಬಲಗಡೆಗೆ ತಿರುಗಿಸಿದ್ರೆ ಅವಾಗ ಮಾತ್ರ. ಯಾವಾಗ ತಿರುಗಿಸಿದ್ರೆ ಏನಾಗುತ್ತೆ? ಇದಾಗುತ್ತೆ. ಓ ಕಿಕು ನರಿಮಾಸ್, ದೊಡ್ಡದಾಗುತ್ತೆ, ಸೌಂಡು ಜಾಸ್ತಿ ಆಗುತ್ತೆ. ಈ ತೋ ಬರೋದು
ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಬರೀ ನೌನಿಗೆ ಮಾತ್ರ ತಗೋಬರತ್ತ ಅಂತ ನಾ ಸೆನ್ಸೆ. ಇಲ್ಲ ಮವರು ಅನ್ನೋದು ವರ್ಬು. ಎಸ್, ಮವಸು ಅಂದರೂ ವರ್ಬು. ಮವಸು ತೋ ಮಾಡಿದ್ರೆ, ಶಿಮಸ್ ಸುರು ತೋ ಅದಕ್ಕೆ ತೋಕಿ ತೋ ಹಾಕ್ತೀವಿ. ಬರಲ್ಲ ಅದಕ್ಕೆ. ಅದೇ ತೋಕಿ ಬಂದಾಗ ಏನಾಗುತ್ತೆ, ಮಾಡುವಾಗ. ಈ ಕನ್ನಡದಲ್ಲಿ ನೋಡಿ, ಮಾಡುವಾಗ, ಮಾಡಿದ್ರೆ ಈ ಥರ ಇಲ್ವಾ? ಹಾ ಸರ್. ಹಾಂ, ಹೆಂಗೆ ಹೇಳ್ತೀರಾ ಜಪನೀಸಲ್ಲಿ? ಮಾಡುವಾಗ ಸುರುತೋಕಿ, ಮಾಡಿದ್ರೆ ಸುರುತೋ, ಅಷ್ಟೇ. ಹಾಂ, ಮಾಡುವಾಗ ಮಾಡಿದ್ರೆ, ಮಾಡುವಾಗ ಅದು ಮಾಡ್ತೀರಾ ಗ್ಯಾರಂಟಿ, ಹೌದು. ಮಾಡುವಾಗ ಅವಾಗೇನು ಮಾಡುವಾಗ ಏನಾಗುತ್ತೆ, ಏನು ಮಾಡ್ತೀರಾ? ಹಾಂ, ತೋಕಿ. ಮಾಡಿದ್ರೆ ಕಂಡೀಷನು, ಮಾಡಿದ್ರೆ ಏನಾಗುತ್ತೆ, ಇದಾಗುತ್ತೋ, ಅಷ್ಟೇ. ಪ್ಲೇನ್ ಫಾರ್ಮಲ್ಲಿ ಹೇಳಬೇಕು ವರ್ಬ್. ನೆಕ್ಸ್ಟ್. ಸುಮಿಮಾಸೆನ್ ಶಕುಶೋವ ದೊಕು ಡೆಸ್ಕ. ಹಾಂ, ಶಿಯಾಕುಶೋವ ದೊಕು ಡೆಸ್ಕ. ಎಸ್. ಕೊನು ಮಿಚಿ ಓ ಮಸುಗು ಇಕುಟೋ ಹಿದಾರಿನಿ ಅರಿಮಾಸ್. ವಾರ್ಡ್ ಆಫೀಸ್ ಎಲ್ಲಿದೆ ಆಯಿತಾ? ತಳಿ ಇದನ್ನು ಬಿಡಿ, ಏನಂತ ಇದು ಓದಿ. ಮಸುಗು ಇಕುಟೋ ಸ್ಟ್ರೇಟ್ ಹೋದ್ರೆ. ಹಾಂ, ಹೋದರೆ. ಹಿದಾರಿನಿ ಅರಿಮಾಸ್. ಎಸ್, ಸ್ಟ್ರೈಟ್ ಹೋದರೆ. ಎಸ್. ಹಾಂ, ಹೇಳಿ. ಹಿದಾರಿನಿ ಅರಿಮಾಸ್ ಲೆಫ್ಟ್ ನಲ್ಲಿ ಇರುತ್ತೆ. ಹಾಂ, ಅಲ್ಲಿದೆ. ಸ್ಟ್ರೈಟ್ ಹೋದರೆ ಎಡಗಡೆ ಇದೆ. ಸೊ ಏನು ಸ್ಟ್ರೈಟ್ ಹೋದರೆ ನೋಡಿ, ಇಲ್ಲಿ ಈ ದಾರಿಯನ್ನು ಸ್ಟ್ರೈಟ್ ಹೋದರೆ, ಸೊ ಕನ್ನಡದಲ್ಲಿ ಸರಿಯಾಗಲ್ಲ ಇದು, ಈ ದಾರಿಯನ್ನು ಅಂತ. ಈ ದಾರಿ ನಾವೇನಂತೀವಿ, ಹಿಂಗೆ ಈ ದಾರಿ ಮೇಲೆ ಹೋದರೆ ಅಂತೀವಿ ನಾವು, ಅಲ್ವಾ? ಹಾಂ, ಬಟ್ ಆದರೆ ಹಾಂ, ಈ ದಾರಿನಲ್ಲಿ ಹೋದರೆ ನಲ್ಲಿ ಅಂತ ಹೇಳ್ತೀವಿ. ಬಟ್ ಆದರೆ ಜಾಪನೀಸವರು ಏನು ಮಾಡ್ತಾರೆ, ಓ ಬಳಸ್ತಾರೆ. ಈ ನೆನಪಿರಲಿ, ಯಾವುದಕ್ಕೆ ದಾರಿ ಹೇಳಬೇಕಾದ್ರೆ. ಕೊನೊ ಮಿಚಿಯೋ ಇಕುತೋ, ಈ ದಾರಿಯಲ್ಲಿ ಹೋದರೆ, ಈ ದಾರಿಯಲ್ಲಿ ಸ್ಟ್ರೈಟ್ ಹೋದರೆ ಬಲಗಡೆ ಇದೆ. ಇದು ನೆನಪಿರಲಿ ಅಷ್ಟೇ. ಮಿಚಿ ಹೇಳ್ಬೇಕಾದ್ರೆ ಇಕೋ ಸಂದರ್ಭದಲ್ಲಿ ಅವಾಗ ಓ ಹೇಳಬೇಕು. ಕೊನೊ ಮಿಚಿಯೋ ಇಕುತೋ, ಕೊನೊ ಮಿಚಿಯೋ ಇಕಿಮಾಸ್, ವತಾಶಿವ ಕೊನೊ ಮಿಚಿಯೋ ಕಿಮಾಸ್. ಸೊ ಯಾವ ಥರ ನೆನ್ಪಿಡ್ಕೊಬೇಕಂದ್ರೆ, ಈ ಥರ ಯಾವ ಥರ ನೆನ್ಪಿಡ್ಕೊಂಡ್ರೆ, ವತಾಶಿವ ಕೊನೊ ಮಿಚಿಯೋ ಇಕಿಮಾಸ್, ಈ ಥರ ನಾನು ಈ ದಾರಿಯಲ್ಲಿ ಹೋಗ್ತೀನಿ, ಈ ಥರ ಅರ್ಥ. ನಾನು ಈ ದಾರಿಯಲ್ಲಿ ಹೋಗ್ತೀನಿ. ವತಾಶಿವ ಕೊನೊ ಮಿಚಿಯೋ ಇಕಿಮಾಸ್. ಕೊನೊ ಮಿಚಿ ಇದೆ ಅಂತ ಹೇಳಕ್ಕೆ ಬರಲ್ಲ. ಇಲ್ಲಿ ಸ್ವಲ್ಪ ಕನ್ನಡ ಸರಿಯಾಗಿ ಬರಲ್ಲ, ಮ್ಯಾಚ್ ಆಗಲ್ಲ. ನಾನು ಹಂಗೆ ಅನ್ಕೊಂಡೆ ಸಂತೆ, ಅದನ್ನು ಓದಬೇಕಾದ್ರೆ ಕಿ ಮಸ್ ಹಿಂಗೆ ಬರಲ್ಲ. ಇವರು ಓ ಅಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾರೆ. ಸೊ ಈ ಥರ ಬಂದಾಗ ನಾವು ಈ ಥರ ನೆನ್ಪಿಡ್ಕೊಬೇಕು. ಎಸ್, ಇದು ತಪ್ಪು. ಎಸ್, ಇದು ಸರಿ. ವತಾಶಿವ ಕೊನೊ ಮಿಚಿಯೋ ಕಿಮಾಸ್, ವತಾಶಿವ ಕೊನೊ ಮಿಚಿಯೋ ಇಕಿಮಾಸ್, ನಾನು ಈ ದಾರಿಯಲ್ಲಿ ಹೋಗ್ತೀನಿ, ಈ ಥರ ಹೇಳಬೇಕು. ಎಸ್, ಸೊ ಇಲ್ಲಿ ಈ ದಾರಿಯಲ್ಲಿ ಹೋದರೆ ಬಲಗಡೆ ಇದೆ, ಅಷ್ಟೇ. ಎಸ್, ನೆಕ್ಸ್ಟ್. ಹಾಂ, ಹೇಳಿ. ಮಿಚಿಯೋ ವತಾರು ಟೋಕಿ ಕುರುಮನಿ ಕಿಯೋ ಸುಕೇಮಾ. ಹಾಂ, ರೋಡನ್ನು ವತಾರಿಮಾಸ್. ಹಾಂ, ಗೊತ್ತಾ? ರೋಡನ್ನು ಏನು ಮಾಡ್ತೀರಾ ನೀವು? ಟರ್ನ್ ಮಾಡುವಾಗ. ಹಾಂ, ರೋಡನ್ನು ದಾಟುವಾಗ. ಕ್ರಾಸ್ ಮಾಡುವಾಗ. ದಾಟುವಾಗ. ಕುರುಮಾನಿ ಕಿಯೋ ಸುಕೇಮಾಸ್. ಕಾರನ್ನು ಅಲ್ಲ, ಕಾರ್ ಮೇಲೆ ಏನು ಮಾಡ್ತೀವಿ, ಗಮನ ಹರಿಸ್ತೀವಿ. ಅದೇ ಕಿಯೋತ್ಸ್ಕೆಮಾಸ್, ಗಮನವನ್ನು ಹರಿಸ್ತೀನಿ. ಕಿಯೋತ್ಸ್ಕೆಮಾಸ್. ಎಸ್, ಯಾವುದ್ರ ಮೇಲೆ? ಕಾರ್ ಮೇಲೆ. ಯಾವಾಗ? ರೋಡನ್ನು ದಾಟುವಾಗ ಕಾರ್ ಮೇಲೆ ಗಮನ ಹರಿಸ್ತೀವಿ. ಎಸ್, ಗಮನವನ್ನು ಹರಿಸ್ತೀನಿ. ಇದು ಮೇಲೆ ಆಗ್ಬಿಡುತ್ತೆ, ನೀ ಇದ್ದಿದ್ದು ನಮ್ಮ ಕನ್ನಡದಲ್ಲಿ. ಎಸ್, ಅದಕ್ಕೆ ನೀ ಕುರು, ಅದಕ್ಕೆ ಏನದು ಪಾಯಿಂಟ್ ಮಾಡಿ ಹೇಳ್ತಾ ಇದ್ದೀವಿ. ನೀ ಏಜೆಂಟಿಂದ ನಾವು ಪಾಯಿಂಟ್ ಮಾಡಿ ಹೇಳ್ತಿದ್ದೀವಿ.
ಯಾವುದಕ್ಕೆ ಕುರುಮ. ಯಾವುದಕ್ಕೆ ಕುರುಮನೋ ಇಲ್ಲ ಸೈಕಲ್ಲೋ ಇಲ್ಲ ಮನುಷ್ಯನೋ ಅದನ್ನು ನಾವು ನೀಯಲ್ಲಿ ಹೇಳಿ ನೀಯಲ್ಲಿ ತೋರಿಸ್ಬಿಟ್ಟು ಇದನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಕುರುಮ ನೀ ಕಿಯೋಸ್ಕೆಮಸ್ ಅದ್ರ ಮೇಲೆ ಎಸ್ ಕಿಯೋಸ್ಕೆಮಸ್ ಕಿಯೋಸ್ಕೆಮಸ್ ಹುಷಾರಾಗಿರ್ತೀನಿ. ಗಮನವನ್ನು ಶಿನ್ಬುನ್ ಹರಿಸ್ತೀನಿ. ಓ ಹೈ ಯೋಮು ಶಿನ್ಬುನ್ ಓ ಯೋಮು ತೋಕಿ ಮೆಗಾನೆ ಓ ಕಕೆಮಾಸ್. ಎಸ್ ನ್ಯೂಸ್ ಪೇಪರ್ ಅನ್ನು ಓದುವಾಗ ಹಾಂ ಕನ್ನಡಕವನ್ನು ಕಕೆಮಾಸ್ ಹಾಕೊಂತೀನಿ. ಅಷ್ಟೇ. ಯಾವಾಗ ಯೊಮುತೋಕಿ ಓದುವಾಗ. ನೆಕ್ಸ್ಟ್ ಸುಕಾಯಿ ಕತಾಗ ವಕಾರನಾಯ್ ತೋಕಿ ವಕಾರನಾಯ್ ತೋಕಿ ವತಾಶಿನಿ ಕೀತೆ ಕುದಸಾಯ್. ಸುಕಾಯಿ ಕತ ಮಾಡುವ ರೀತಿ ಹಾಂ ಹಾಂ ಅರ್ಥವಾಗಿಲ್ದಾಗ ಹಾಂ ನಾನು ಕೀತೆ ಕುದಸಾಯ್ ನಾನುನಾ ವತಾಶಿನಿ ನನಗೆ ನನಗೆ ಕೇಳಿ ನನಗೆ ಕೇಳಿ. ಯಾವಾಗ ಅರ್ಥ ಆಗದೇ ಇದ್ದಾಗ ಅರ್ಥವಾಗದಾಗ ಏನು ಅರ್ಥ ಆಗದೇ ಇದ್ದಾಗ ಸ್ಕಾಯ್ ಕಥ ಬಳಸೋ ರೀತಿ. ಎಸ್ ಸ್ಕಾಯ್ ಕಥಗ ವಕಾರನಾಯ್ತೋಕಿ ವತಾಶಿನಿ ಕೀತೆ ಕುದಸಾಯ್. ನನಗೆ ಕೇಳಿ ಯಾವಾಗ ವಕಾರನಾಯ್ತೋಕಿ. ಎಸ್ ವಕಾರಿ ಮಸೇನಿದ್ದಿದ್ದು ವಕಾರನಾಯಿತು ಪ್ಲೇನ್ ಫಾರ್ಮ್ ಗೊತ್ತು. ಎಸ್ ನೆಕ್ಸ್ಟ್ ಉಚಿಯೇ ಕಾಯೇರು ತೋಕಿ ಕೇಕಿಯೋ ಕಾಯ್ಮಾಸ್. ಹಾಂ ಮನೆಗೆ ವಾಪಸ್ಸಾದಾಗ ಅಲ್ಲ ಆಗುವಾಗ. ವಾಪಸ್ಸಾಗುವಾಗ ನೋಡಿ ಎಷ್ಟು ವ್ಯತ್ಯಾಸದಲ್ಲಿ ಆದಾಗ ಆಗುವಾಗ. ಹಾಂ ಕಾಯೇರು ತೋಕಿ ಹಾಂ ಆಗುವಾಗ ಹ್ಞೂ ಕೇಕಿಯೋ ಕಾಯ್ಮಾಸ್. ಹಾಂ ಕೇಕ್ ಅನ್ನು ಖರೀದಿ ಮಾಡ್ತೀನಿ. ಎಸ್ ಈಗ ಇನ್ನೊಂದು ನೋಡಿ ಇದು. ಉಚಿಯೇ ಕಾಯೆತ್ತ ತೋಕಿ ಹಾಂ ನೋಡಿ ವಾಪಸ್ಸಾದಾಗ ಆದಾಗ ಆಗೋಯ್ತು ಪಾಸ್ಟ್ ಆಗೋಯ್ತು ಕಾಯೆತ್ತ ತೋಕಿ. ಆದಾಗ ಅಂದರೆ ಹೋದಾಗ ಅಲ್ಲಿಗೆ ಹೋದಾಗ ಹೋಗುವಾಗ ಅಲ್ಲಾಗ ಹೋದಾಗ ತೆರಳಿದಾಗ ಏನು ಮಾಡ್ತೀರಾ? ತದಾಯ್ಮ ತೋ ಇಮಾಸ್ ಹಾಂ ನಾನು ಬಂದೆ ಅಂತ ಹೇಳ್ತೀನಿ ನೋಡಿ ಎಷ್ಟು ವ್ಯತ್ಯಾಸ ಇದೆ. ಕಾಯರು ತೋಕಿ ಕಾಯತ್ತ ತೋಕಿ ಮಾಡು ಅಲ್ಲ ಸುರು ತೋಕಿ ಶಿತ ತೋಕಿ ಮಾಡುವಾಗ ಮಾಡಿದಾಗ. ಏನು ಮಾಡಿದಾಗ ಇಲ್ಲಿ ಏನು ಮಾಡುವಾಗ ಕಾಯರು ತೋಕಿ ವಾಪಸ್ ಹೋದಾಗ ಅಲ್ಲ ವಾಪಸ್ ಹೋಗುವಾಗ ತೊಗೊತೀನಿ ದಾರಿಯಲ್ಲಿ. ಇದು ಹೋದಾಗ ಮನೆಗೆ ರೀಚ್ ಆದಾಗ ನಾನು ಹಿಂಗೆ ಹೇಳ್ತೀನಿ. ಎಸ್ ಹೋಗ್ತಿರ್ಬೇಕಾದ್ರೆ ಹೇಳೋಕ್ಕಾಗಲ್ಲ, ಹೋದ್ಮೇಲೆ ಹೇಳೋಕ್ಕಾಗೋದು ಹಂಗೆ. ನೆಕ್ಸ್ಟ್ ಕೈಶಾಯೆ ಕುರುತೋಕಿ ಎಕಿದೆ ಬುಚ್ಚೋನಿ ಆಯ್ಮಾಷ್ಟ. ಹಾಂ ಕೆಲ್ಸಕ್ಕೆ ಕಂಪ್ನಿಗೆ ಹೋಗುವಾಗ ಹಾಂ ಕಿಮ್ಮಸ್ ಅಂದರೆ ಬರ್ತೀನಲ್ವ ಬರುವಾಗ ಕುರುತೋಕಿ ಬರುವಾಗ ಎಕಿದೆ ಸ್ಟೇಷನ್ನಲ್ಲಿ ಬುಚ್ಚೋ ಮ್ಯಾನೇಜರ್ಗೆ ಮೀಟ್ ಮಾಡಿದೆ. ಹಾಂ ಎಸ್ ನೆಕ್ಸ್ಟ್ ನೋಡಿ ಅದು ಇನ್ನೂ ಚೆನ್ನಾಗಿದೆ. ಕೈಶಾಯೆ ಕಿತಾ ತೋಕಿ ಬಂದಾಗ ಬರುವಾಗ ಬಂದಾಗ ಬಂದಾಗ ಏನಾಯ್ತು? ಬಂದಾಗ ಏನು ಮಾಡಿದ್ರಿ? ಓಕೆ ಸುಖೇದೆ ಶಚೋನಿ ಐಮಾಷ್ಟ. ರಿಸೆಪ್ಷನ್ನಲ್ಲಿ ಸಿಒ ಅನ್ನು ಮೀಟ್ ಮಾಡಿದೆ. ಹಾಂ ಎಸ್ ಸೇಮ್ ಕನ್ನಡ. ಬರುವಾಗ ಬಂದಾಗ ಅಷ್ಟೇ. ಒಂದೇ ನಿಮಿಷ ಸಂಸ್ಥೆ ನೋಟ್ ಮಾಡ್ಕೊಳ್ತೀನಿ. ಯೂಶಲಿ ಬೇರೆಯವ್ರು ಯಾರಾದರೂ ಹೇಳ್ತಾ ಇರ್ತಾರಲ್ಲ ಏನಾದ್ರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ರೆ ನೋಟ್ ಡೌನ್ ಮಾಡ್ಕೊತೀನಿ. ನಾನು ಒಬ್ಬಳೇ ಓದ್ತಾ ಇದ್ದೀನಲ್ವಾ. ಎಕ್ಸಾಕ್ಟ್ಲಿ ಇದು ಒಳ್ಳೆ ಪ್ರಾಕ್ಟೀಸು. ನಮ್ಮ ಬೇರೆ ಹುಡುಗರು ಮಾಡ್ತಾರಿಲ್ಲ ಗೊತ್ತಿಲ್ಲ.
ಇಂತಹ ಪಾಯಿಂಟ್ಸನ್ನು ನೋಟ್ ಡೌನ್ ಮಾಡ್ಕೊಬೇಕು ರಿವಿಷನ್ ಮಾಡ್ಬೇಕಾದ್ರೆ. ಕುರು ಬರುವಾಗ. ಕುರುತೋಕಿ ಬರುವಾಗ, ಕಿತಾತೋಕಿ ಬಂದಾಗ, ಸೇಮದೆ ಸುರುತೋಕಿ ಶಿತಾತೋಕಿ ಮಾಡುವಾಗ ಮಾಡಿದಾಗ, ಇವೆರಡಿದ್ರೆ ಸಾಕು. ಮಾಡುವಾಗ ಏನು ಮಾಡ್ತೀಯಾ, ನೆಕ್ಸ್ಟು ಮಾಡಿದಾಗ ಏನು ಮಾಡಿದೆ. ನೆಮುಯಿ ತೊಕಿ ಕೋಹಿಯೋ ನೋಮಿಮಾಸ್. ನೆಮುಯಿ ತೊಕಿ ಮಲಗುವಾಗ ಕಾಫಿಯನ್ನು ಕುಡಿತೀನಿ. ಮಲಗುವಾಗ ಅನ್ನೋಕ್ಕಿಂತ ನಮ್ಮ ಕನ್ನಡದಲ್ಲಿ ಏನಂತಾರಪ್ಪ, ನಿದ್ರಾ ಸ್ಟೇಟಲ್ಲಿ ಸ್ಲೀಪಿ, ಇಂಗ್ಲೀಷಲ್ಲಿದೆ ಸ್ಲೀಪಿ, ಅಡ್ಜೆಕ್ಟಿವಲ್ಲಿ ನಿದ್ದೆ ಬಂದಾಗ ಅಂತೀವಿ. ಅದು ನೋಡಿ ನಾವು ವರ್ಬಲ್ಲಿ ಹೇಳ್ತೀವಿ ನಿದ್ದೆ ಬಂದಾಗ ವರ್ಬ್ ಅಂತಲ್ಲಿ. ನೆಮುಯಿ ತೋಕಿ, ಸೊ ಸ್ಲೀಪಿ ಇದ್ದಾಗ. ಯಾವಾಗ ಕುಡಿತೀರಾ, ನಿದ್ರಾವಸ್ಥೆಯಲ್ಲಿದ್ದಾಗ. ನೆಮುಯಿ ತೋಕಿ, ಸೊ ಈ ಅಡ್ಜೆಕ್ಟಿವ್ ಏನೂ ಇದಿಲ್ಲ, ಹಂಗೆ ಹೇಳ್ತೀವಿ, ಏನು ಸೇರಿಸೋದು ಕಳೆಯೋದಿಲ್ಲ. ನೆಮುಯಿ ತೋಕಿ ಕೋಹಿಯೋ ನೋಮಿಮಸ್, ನಿದ್ದೆ ಬಂದಾಗ ಕಾಫಿಯನ್ನು ಕುಡಿತೀನಿ. ನೆಕ್ಸ್ಟ್ ಎದ್ದಾಗ ಕಾಫಿಯನ್ನು ಕುಡಿತೀನಿ. ಓಕಿ ತೋಕಿ. ಈಗ ಹೇಳಿ. ಎದ್ದಾಗ ಏನು ಮಾಡ್ತೀರಾ ಹೇಳ್ಬೋದು. ಓಕಿ ತೋಕಿ. ಓಕಿ ತೋಕಿ ಅಲ್ಲ, ಎದ್ದಾಗ. ಓಕೆ, ವರ್ಬೇಳಿ, ವರ್ಬೇನು ವರ್ಬೆ ಮರ್ತೋಯ್ತು. ಓಕಿಮಾಸ್ ಅಂದರೆ ಹೇಳ್ತೀನಿ. ಓಕಿಮಾಸ್. ಬಂತದೆ ಅಷ್ಟೇ. ಓಕಿತಾ ತೋಕಿ ಎದ್ದಾಗ. ಎದ್ದಾಗ ಏನು ಮಾಡ್ತೀರಾ? ಎದ್ದಾಗ ಅಡುಗೆ ಮನೆಗೆ ಹೋಗ್ತೀವಿ, ಅಲ್ಲೂ ಚೆಕ್ ಹೋಗ್ತೀವಿ. ಅದನ್ನು ಹೇಳಿದ್ರೆ ಆಯಿತು. ಓಕಿತಾ ತೋಕಿ ಇಕಿಮಾಸ್, ಎಲ್ಲಿಗೆ ಹೋಗ್ತೀರಾ? ಕಿಚನ್. ದಾಯಿ ದೊಕೊರೋಯೆ ಇಕಿಮಾಸ್, ಅಷ್ಟೇ. ಹಿಮಾನ ತೋಕಿ ಫೋನ್ ಓ ಯೋಮಿಮಾಸ್. ಎಸ್, ಬುಕ್ಕನ್ನು ಓದ್ತೀರಾ ಇರುವಾಗ ಬುಕ್ಕನ್ನು ಓದ್ತೀವಿ. ಬುಕ್ಕನ್ನು ಓದ್ತೀರಾ ಯಾವಾಗ? ಹಿಮಾನ ತೋಕಿ ಇಲ್ಲ ಜಿಕಾಂಗ ಅರುತೋಕಿ. ಹೆಂಗೆ ಹೇಳ್ಬೋದು ನೋಡಿ ಯಾವ್ಯಾವ ರೀತಿ. ಜಿಕಾಂಗ ಅರಿಮಸ್, ಟೈಮ್ ಇದೆ. ಅದನ್ನು ಜಪನೀಸಲ್ಲಿ ಇನ್ನೊಂದು ಥರ ಹೇಳ್ಬೋದು, ಅಡ್ಜೆಕ್ಟಿವಲ್ಲಿ. ಪುರ್ಸೋತಿದ್ದಾಗ ನೋಡಿ, ಕನ್ನಡದಲ್ಲೂ ಅಷ್ಟೇ, ಪುರ್ಸೋತಿದ್ದಾಗ, ಟೈಮ್ ಇದ್ದಾಗ. ಒಂದೇ ಅರ್ಥ ಇಲ್ಲ, ಬೇರೆ ಬೇರೆ ರೀತಿ ಹೇಳ್ತಾ ಹೋಗ್ತೀವಿ, ಬೇರೆ ಬೇರೆ ಪದ ಉಪಯೋಗಿಸಿ. ಗ್ರಾಮರ್ ಒಂದೇ. ಜಿಕಾಂಗ ಎಸ್, ಅರುತೋಕಿ. ಅರುತೋಕಿ ವರ್ಬಲ್ ಹೇಳಿದೆ, ಪ್ಲೇನ್ ಫಾರ್ಮಲ್ಲಿ. ಯಾವಾಗ? ಇರುವಾಗ. ಜಿಕಾಂಗ ಅರುತೋಕಿ ಇಲ್ಲ ಹಿಮಾನ ತೋಕಿ, ಎರಡೂ ಸರಿ, ಎರಡೂ ಒಂದೇ ಅರ್ಥ, ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ನೀಜು ರೊಕುಸಾಯಿ ನೋ ತೋಕಿ ಕೆಕ್ಕೋನ್ ಶಿಮಾಶ್ತಾ. ಮದುವೆ ಆದೆ ಯಾವ ಸಮಯದಲ್ಲಿ, ಯಾವಾಗ? 26 ವಯಸ್ಸಿನಲ್ಲಿ. ಎಸ್, ವಯಸ್ಸಿನಲ್ಲಿ 26ನೇ ವಯಸ್ಸಲ್ಲಿ. ಎಸ್, ಸೊ ನೋ ಬರುತ್ತೆ ಇಲ್ಲಿ. ನೋ ಬಿಡಬಾರ್ದು, ನೋ ಸೇರಿಸಿಡಬೇಕು. ನಿಜು ರೊಕ್ಸಾಯಿ ತೋಕಿ ಅಲ್ಲ, ನಿಜು ರೊಕ್ಸಾಯಿ ನೋ ತೋಕಿ. ಎಸ್, ನೌನ್ ಬಂದಾಗ. ಅದೇ ಇಲ್ಲಿತ್ತಲ್ಲ ಮೇಲೆ, ಎಲ್ಲೋಯ್ತಿದ್ದು ನೋ. ಇಲ್ಲಿ ಬಂತಲ್ಲ ನೋ, ಅದೇ ನೌನ್. 26 ವರ್ಷ ಅನ್ನೋದು ಇದೆ ಅಲ್ವಾ, ಏನದು ನೌನ್. ಅದು ನಿಜು ರೊಕ್ಸಾಯಿನೋ ತೋಕಿ ಕೆಕ್ಕೋನ್ ಶಿಮಾಸ್ತಾ, ನಿಜು ರೊಕ್ಸಾಯಿನೋ ತೋಕಿ ಕರೆಶಿನಿ ಆಯಿಮಾಸ್ತಾ, ಆ ಥರ ಅಷ್ಟೇ. ನೆಕ್ಸ್ಟ್ ಟೈಮ್ ಇದೆಯಲ್ಲ, ಟೈಮ್ 4 ನಿಮಿಷ ಇದೆ, ಮುಗಿಸ್ಬೋದು. ಬಿ. ಇದು ಫೋರ್ತ್ ಒನ್ ಇನ್ನೂ ಇದೆ. ಫೋರ್ತ್ ಒನ್ ಇದೆಯಲ್ಲ, ಮಾಡೋಣ. ಎಸ್. ಕೊನೋ ಸುಮಾಮಿಯೋ ಮವಾಸುತೋ ಒತೋಗ ಓಕಿಕು ನರಿಮಾಸ್. ಈ ನೋಬನ್ನು ತಿರುಗಿಸಿದ್ರೆ, ಇದು ತಿರುಗಿಸಿದ್ರೆ ಸೌಂಡು ಜಾಸ್ತಿ ಆಗುತ್ತೆ, ಜೋರಾಗುತ್ತೆ. ಎಸ್, ಓಕಿ ದೆಸ್, ಓಕಿಕು ನರಿಮಸ್. ಸೊ ಕು ಆಗುತ್ತೆ, ಗೊತ್ತಲ್ಲ. ಓಕಿ ನರಿಮಸ್ ಅಲ್ಲ, ಓಕಿಕು ನರಿಮಸ್. ಏನು ಮಾಡಿದ್ರೆ
ಮವಸುತೋಕಿ. ಎಸ್, ಅಲ್ಲ ಮವಸುತೋಕಿನೂ ಹೇಳ್ಬೋದು, ಮವಸುತನೂ ಹೇಳ್ಬೋದು, ಅದೇ ಅರ್ಥ ಬೇರೆ ಬೇರೆ ಆಗುತ್ತೆ. 2 ಗ್ರಾಮರ್ ಸರಿಯೇ. ಮವಸುತೋಕಿ ಅಲ್ಲ, ಒಂದು ನಿಮಿಷ ತಾಳಿ. ಕೊನೋತ್ಸುಮಾಮಿಯು ಮವಸುತೋಕಿ, ಮವಸುತೋಕಿ ಬರಲ್ಲ ಇಲ್ಲಿ. ಮವಸುತೋ ಇದು ಮಾಡಿದ್ರೆ ಮಾತ್ರ ಇದಾಗೋದು. ಮಾಡುವಾಗ ಮಾಡಿದ್ರೆ ಇದಾಗುತ್ತೆ. ಎಸ್, ಕೊನೋತ್ಸುಮಾಮಿಯೋ ಮವಸುತೋ ಒತೋಗ ಓಕಿಕು ನರಿಮಾಸ್. ಎಸ್, ಎರಡನೇದು. ಸೊ ಇಲ್ಲಿ ನೋಡಿ, ಈಗ ವಾ ಡೌಟ್ ಇತ್ತಲ್ವ ನಿಮಗೆ? ಅದೇ ಇಲ್ಲಿ ವಾ ಆಗ್ಬೋದಲ್ಲ ಅಂತ ಅಲ್ವಾ? ವಾಲು ಹೇಳ್ಬೋದು, ಏನಾಗಲ್ಲ. ಇದು ಅಂದರೆ ಅವಾಗ ಅರ್ಥ ಏನಾಗುತ್ತೆ, ಇದು ನಾವು ಎತ್ತಿಡಿದು ಹೇಳ್ತಿದ್ದೀವಿ ಅಂತ, ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀವಿ ಅಂತ ವಾ ಹಾಕಿದ್ರೆ. ಹಿಂಗೂ ಹೇಳ್ಬೋದು, ಇಲ್ಲ ಹಂಗಾಯ್ತಾ? ಈಗ ನನ್ನ ಬಗ್ಗೆ ನಾನು ಸೇರಿಸಿ ಹೇಳ್ಬೋದು. ಇದನ್ನು ಮಾಡ್ತಿರೋರು ಯಾರು? ನಾನು. ವತಾಶಿವ. ಸೊ ಅದು ಬೇಕಾಗಿಲ್ಲ, ನಾನು ಸುಮ್ಮನೆ ಬರ್ತೀನಿ. ಸುಮಾಮಿಯೋ ಮವಸುತೋ, ನಾನು ಇದು ಮಾಡಿದಾಗ ಏನಾಗುತ್ತೆ? ಒತ್ತೋಗ ಓ ಕಿಕು ನರಿಮಸ್ ಇದಾಗುತ್ತೆ. ನಾನು ಇದನ್ನು ಮಾಡಿದಾಗ ಇದಾಗುತ್ತೆ. ಈಗ ಅದೇ ವಾ ನೀವು ಬೇರೆ ಕಡೆ ಹಾಕಿದ್ರೆ, ಯಾವುದೋ ಒಂದು ಚಾಪ್ಟರ್ ಬಂದಿತ್ತು ನೋಡಿ, ವಾ ಹಾಕಿದ್ರೆ ಎಲ್ಲ ಏನಾಗುತ್ತೆ ಅಂತ ಸ್ಟ್ರೆಸ್ ಮಾಡಿ ಹೇಳ್ಬೇಕಾದ್ರೆ ಹಾಕ್ತೀವಿ ಅಂತ. ಯಾವ ಚಾಪ್ಟರ್? ಒಂದು ನಿಮಿಷ. ಈಗ ನಾನು ಬೇಡ. ಸೊ ಇದು ಮಾಡಿದ್ರೆ ಈ ಸೆಂಟೆನ್ಸಲ್ಲಿ ಯಾವುದು ಇಂಪಾರ್ಟೆಂಟು ಅಂದರೆ ಸೌಂಡ್ ಇಂಪಾರ್ಟೆಂಟು 2ನೇ ಸೆಂಟೆನ್ಸಲ್ಲಿ. ಅದಕ್ಕೆ ನಾವು ಇದು ಜಾಸ್ತಿ ಆಗುತ್ತೆ, ಸೌಂಡ್ ಜಾಸ್ತಿ ಆಗುತ್ತೆ. ಬೇರೆದೇನೂ ಆಗಲ್ಲ. ಬೇರೆದು ಮತ್ತು ಸೌಂಡು ಇವೆರಡರಲ್ಲಿ ಯಾವುದು ಹೆಚ್ಚು ಅಂದರೆ ಸೌಂಡ್ ಹೆಚ್ಚು. ಅದಕ್ಕೆ ನಾವು ಸೌಂಡಿಗೆ ಪ್ರಾಮುಖ್ಯತೆ ಕೊಡ್ತೀವಿ. ಹೆಂಗೆ? ವಾ ಅಲ್ಲಿ ಕೊನೋತ್ಸುಮಾಮಿ ಹೊಸ್ತೋ ಒತ್ತೋವಾ ಓಕಿಕು ನರಿಮಸ್ ಅಂತ ಹೇಳ್ಬೋದು, ಇಲ್ಲ ಗಾಲ್ ಹೇಳ್ಬೋದು. ಸೊ ನಮಗೆ ಗಾಲ್ ಹೇಳ್ತಾ ಇದ್ದೀವಿ, ಗಾಲ್ ಕಲಿಯೋಣ. ಒತ್ತೋ ಗಾ. ಸೊ ಸ್ಪೆಸಿಫಿಕ್ ಆಗಿ ಏನಾಗುತ್ತೆ? ಸೌಂಡ್ ಜಾಸ್ತಿ ಆಗುತ್ತೆ. ಗಾ ಓಕಿಕು ನರಿಮಸ್. ನೆಕ್ಸ್ಟ್ ಕೊರೆಯೋ ಸುಮಾಮಿಯೋ ಹಿಕುತೋ ಮಿಸುಗಾ ಡೆಕಿಮಾಸ್. ಡೆಕಿಮಾಸ್ ಅಲ್ಲ, ಡೆಮಾಸ್. ಅರ್ಥ ಇದನ್ನು ತಿರುಗಿಸ. ಇಲ್ಲಿ ತಿರುಗಿಸ್ತಿಲ್ಲ. ಎಳೆದ್ರೆ ಹಿಕುತೋ ನೀರು ಬರುತ್ತೆ. ನೀರು ಬರುತ್ತಂತೆ. ಏನು ಮಾಡಿದ್ರೆ? ಎಳೆದ್ರೆ, ಏನನ್ನ ಇದನ್ನು ಹೇಳಿದ್ರೆ. ಎಸ್, ನೆಕ್ಸ್ಟ್. ಮಿಗಿಯೇ ಮಗಾರುತೋ ಯುಬೆನ್ಕ್ಯೋಕುಗ ಅರಿಮಾಸ್. ಬಲಗಡೆ ತಿರುಗಿಸಿದ್ರೆ ಪೋಸ್ಟ್ ಆಫೀಸ್ ಇದೆ. ನೋಡಿ, ತಪ್ಪು ಹೇಳಿದ್ರಿ. ಬಲಗಡೆ ತಿರುಗಿಸಿದ್ರೆ ಏನದ ಅರ್ಥ? ಬಲಗಡೆ ತಿರುಗಿಸಿದ್ರೆ ಅದಿದೆ ಅಂತ. ಬಲಗಡೆ ತಿರುಗಿದ್ರೆ ಓಕೆ. ಈಗ ನೀವು ಓಕೆ ನೋಡಿ, ಇಲ್ಲಿ ಬಲಗಡೆ ತಿರುಗಿಸಿದ್ರೆ ಅದನ್ನು ಸರಿ ಇದೆ. ಯಾವಾಗ ನೀವು ಕಾರು ಅಂತ ಹೇಳಿದಾಗ ನಮಗೆ ಅರ್ಥ ಆಗುತ್ತೆ. ಕಾರನ್ನು ಬಲಗಡೆ ತಿರುಗಿಸಿದ್ರೆ ಅದಿದೆ, ಪೋಸ್ಟ್ ಆಫೀಸ್ ಇದೆ. ಬಟ್ ಇಲ್ಲಿ ನಾವು ತಿರುಗ್ತಾ ಇದ್ದೀವಿ. ಸೊ ಅದು ನಾವು ಹೇಳ್ತಿಲ್ಲ, ನಾವು ಅಂತ ಇಲ್ಲಿ ಸೆಂಟೆನ್ಸಲ್ಲಿ ಹೇಳ್ತಿಲ್ಲ. ವತಾಶಿ ತಚಿವ ಮಿಗಿಯೇ ಮಗಾರುತೋ ಯುಬಿಂಕ್ಯೋಕುಗ ಅರಿಮಾಸ್. ಅದು ಹೇಳಕ್ಕೆ ಹೋಗ್ತಿಲ್ಲ, ಅದಕ್ಕೆ. ಮವಾಸು ಅಂದ್ರೆ ಅದನ್ನ ತಿರುಗಿಸೋದು. ಅದನ್ನು ಎಸ್, ಇದನ್ನು ತಿರುಗಿಸೋದು. ಮಗಾರು ಅಂದ್ರೆ ತಿರುಗೋದು. ನಾವು ತಿರುಗ್ತಾ ಇದೀವಿ. ಯಾರು ತಿರುಗ್ತಿದ್ದೀವೋ ನಾವು ತಿರುಗ್ತಾ ಇದೀವಿ. ಎಸ್, ಮಿಗಿಯೇ ಮಗಾರುತೋ ಬಲಗಡೆ ತಿರುಗಿದ್ರೆ ಯುಬಿಂಕ್ಯೋಕುಗ ಅರಿಮಾಸ್. ಅದಿದೆ. ಬಟ್ ಅದೇ ಇದು ಬರುತ್ತೆ. ಇದೇನು ಗೊತ್ತಾ? ಓ ಮವಾಸು ಓ ಮವಾಶಿಮಸ್ ಗಾ ಮವರಿಮಸ್. ಇದು N4ಅಲ್ಲಿ ಬರುತ್ತೆ. ಇದು ಅದು ಇದು ಕನ್ನಡದಲ್ಲಿದೆ. ತತ್ಸಮ ತದ್ಭವನ ಏನೋ ಅಂತಾರೆ. ಸಮಾಸ ಅಲ್ಲ, ತತ್ಸಮ ತದ್ಭವ ಏನೋ ಅಂತಾರೆ ಇದಕ್ಕೆ. ನೋಡಿ ಹೇಳ್ತೀನಿ ಅದು ಕನ್ನಡದಲ್ಲಿ ಏನಂತ. ಬಟ್ ಅದಿಲ್ಲ, ಅದು ಆ್ಯಕ್ಟಿವ್ ವಾಯ್ಸ ಪ್ಯಾಸಿವ್ ವಾಯ್ಸ ಅಲ್ಲ. ಎಂಥ ವರ್ಬ್ ಇದು? ಪ್ಯಾಸಿವ್ ವರ್ಬ್ ಆ್ಯಕ್ಟಿವ್ ವರ್ಬಾ ಏನೋ ಅಂತಾರೆ ಇದಕ್ಕೆ.
ಹೇಳ್ತೀನಿ ಅದೊಂದ್ಸರಿ. ಇನ್ಫೋರಲ್ಲಿ ಡೀಟೇಲ್ ನೋಡ್ತೀವಿ. ಅಂದರೆ ಅದೇ ಸಿಂಪಲಾಗಿ ಏನಂದ್ರೆ ಏನರ್ಥ ಓ ಬಂದಾಗ ನಾವು ಮಾಡ್ತೀವಿ, ಗಾ ಬಂದಾಗ ಅದ್ರ ಪಾಡಿಗೆ ಅದಾಗುತ್ತೆ ಅಂತ.